Hello, hi, welcome back to my channel. ನಾನಿವತ್ತು ತುಂಬ ಈಸಿಯಾಗಿ ಮನೆಯಲ್ಲೇ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕರಿಯಲ್ಲಿ ಸಿಗೋಷ್ಟೇ ರುಚಿಯಾಗಿ ನಾವು ಮನೆಯಲ್ಲಿ 5 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ಹಾಗೆಯೇ ಸ್ವಲ್ಪ ಕಾರ್ನ್ನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಚಮಚದಷ್ಟು ಚಾಟ್ ಮಸಾಲ, ಆಮ್ಚೂರ್ ಪೌಡರ್ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಪುಡಿನ ಕೂಡ ಹಾಕೋತಾ ಇದ್ದೀನಿ. ಆಮ್ಚೂರ್ ಪೌಡರ್ ಇಲ್ಲ ಅಂತಂದರೆ ನೀವು ಲಿಂಬೆ ರಸನ ಕೂಡ ಹಾಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 2 ಸ್ಯಾಂಡ್ವಿಚ್ ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ ಬ್ರೆಡ್ನ ಬೇಕಾದರೂ ತೊಗೋಬೋದು, ವೀಟ್ ಬ್ರೆಡ್ನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ನೇ ತೊಗೊಂಡಿದ್ದೀನಿ. ನಂತರ 1 ಬ್ರೆಡ್ ಪೀಸ್ಗೆ ನಾನು ಗ್ರೀನ್ ಚಟ್ನಿನ ಹಾಕೋತಾ ಇದ್ದೀನಿ. ಈ ಗ್ರೀನ್ ಚಟ್ನಿಗೆ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿಮೆಣಸಿನ್ಕಾಯಿ, ಬೇಕಿದ್ರೆ ಬೆಳ್ಳುಳ್ಳಿನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಹಾಕಿಲ್ಲ, ನೀವು ಬೇಕಿದ್ರೆ ಹಾಕೋಬೋದು. ನಂತರ ಇನ್ನೊಂದು ಬ್ರೆಡ್ ಸ್ಲೈಸ್ಗೆ ನಾನು ಟೊಮೆಟೊ ಸಾಸ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕೆಚಪ್ನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಕಾರ್ನ್ ಮಸಾಲೆನ ಹಾಕೋತಾ ಇದ್ದೀನಿ. ನಂತರ ಇದರ ಮೇಲೆ 1 ಸ್ಲೈಸ್ನಷ್ಟು ಚೀಸ್ನ ಹಾಕೋತಾ ಇದ್ದೀನಿ. ನಂತರ ಟೊಮೆಟೊ ಸಾಸ್ ಹಾಕಿರೋಂಥ ಬ್ರೆಡ್ ಸ್ಲೈಸ್ನ ಕೂಡ ಇದರ ಮೇಲೆ ಇಟ್ಕೊಂಡು ನಂತರ ಇದೇ ಥರ ಇನ್ನೊಂದು ಸ್ಯಾಂಡ್ವಿಚ್ನ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬ್ರೆಡ್ಗೆ ಯಾವುದೇ ರೀತಿಯಾದಂಥ ತುಪ್ಪ ಅಥವಾ ಬೆಣ್ಣೆನ ಹಾಕೋತಾ ಇಲ್ಲ, ನೀವು ಬೇಕಿದ್ರೆ ಹಾಕೋಬೋದು. ಈಗ 2 ಸ್ಯಾಂಡ್ವಿಚ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಅವನ್ನಲ್ಲಿ ಗ್ರಿಲ್ ಮಾಡ್ಕೊತಾ ಇದ್ದೀನಿ. ಗ್ರಿಲ್ ಮಾಡೋವಾಗ ಯಾವಾಗಲೂ ಈ ರೀತಿ ಹೈ ರ್ಯಾಕ್ ಸ್ಟ್ಯಾಂಡ್ನೇ ಯೂಸ್ ಮಾಡಬೇಕಾಗತ್ತೆ. ಈಗ ನಾನು ಇದನ್ನು ಗ್ರಿಲ್ ಮಾಡೋದಕ್ಕೆ ಟೆಂಪ್ರೇಚರ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮೈಕ್ರೋವೇವ್ ಪ್ಲಸ್ ಗ್ರಿಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು 600 ವ್ಯಾಟ್ನಲ್ಲಿ 4 ನಿಮಿಷ ಇದನ್ನು ಗ್ರಿಲ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ಅಂತ. 2 ನಿಮಿಷ ಆದಮೇಲೆ ಬ್ರೆಡ್ ಸ್ಲೈಸ್ನ ತಿರುಗಿಸ್ಬಿಟ್ಟು ಹಾಕಬೇಕಾಗತ್ತೆ. ಬ್ರೆಡ್ನ 2 ಸೈಡು ಟೋಸ್ಟ್ ಮಾಡ್ಕೋಬೇಕು. ಈಗ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಚೀಸ್ ಕೂಡ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ. ನೋಡೋದ್ರಲ್ಲ, ಕೇವಲ 4 ನಿಮಿಷದಲ್ಲಿ ರುಚಿಯಾದಂತಹ ಸ್ಯಾಂಡ್ವಿಚ್ನ ನಾವು ಮನೇಲೇ ಹೇಗೆ ಮಾಡ್ಕೋಬೋದು ಅಂತ. ಹಾಗಿದ್ರೆ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.